ಪವರ್ ಟಿವಿ ಚಾನೆಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಈಗ ರಾಜ್ಯ ರಾಜಕೀಯ ಸುದ್ದಿಯನ್ನು ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನಾಗ್ತಾ ಇದೆ ಅಂತ ಹೇಳಿ. ಈ ಹಿಂದೆ KN ರಾಜಣ್ಣ ಅವರು ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ. ಈಗ ಸೆಪ್ಟೆಂಬರ್ ಮಂತಲ್ಲಿ ನಾವಿದ್ದೀವಿ, ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ನಿಜಕ್ಕೂ ಆಗುತ್ತಾ? ಈ ಸಂಬಂಧ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಕಹಳೆ ಮೊಳಗ್ತಾ ಇದೆ. ಕಿಕ್ಔಟ್ ಆಗಿದ್ರಲ್ಲ KN ರಾಜಣ್ಣ, ಅವರ ಪರವಾಗಿ ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. KN ರಾಜಣ್ಣ ಅವರನ್ನ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶ್ರೀಗಳ ನೇತೃತ್ವದಲ್ಲಿ ಒತ್ತಾಯ ಮಾಡಲಾಗ್ತಾ ಇದೆ. ರಾಜಣ್ಣ ಪರ ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇರೋ ಬೆನ್ನಲ್ಲೇ DK ಶಿವಣ್ಣ ಅಲರ್ಟ್ ಆಗ್ತಾ ಇದೆ. ಸೇರಿಸಬಾರದು ಅವರನ್ನ ಅನ್ನೋದ ರೀತಿಯಾಗಿ ಏನಾದರೂ ಲಾಬಿ ನಡೀತಾ ಇದೆಯಾ ಅಂತ. ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ DK ಆಪ್ತ ಬಾಲಕೃಷ್ಣ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಅದರ ಹಿಂದೆ ಏನಾದರೂ ರಣತಂತ್ರ ಇದೆಯಾ ಅನ್ನೋ ಅನುಮಾನ. ಸಂಪುಟಕ್ಕೆ ಸೇರಿಸದಂತೆ ತೆರೆಮರೆಯಲ್ಲೇ ಪ್ಲಾನ್ ನಡೀತಾ ಇದೆಯಾ? ಮತ್ತೆ ಸಚಿವ ಸ್ಥಾನ ಸಿಗಬಾರದು ಅವರಿಗೆ ಅಂತ ಹೇಳಿ DK ಬಣ ಆಕ್ಟಿವ್ ಆಯ್ತಾ ಅನ್ನುವಂಥ ಪ್ರಶ್ನೆ, ಕುತೂಹಲ. ಈಗ DK ಶಿವಕುಮಾರ್ ಅವರ ಆಪ್ತ HC ಬಾಲಕೃಷ್ಣ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆ ಅನುಮಾನಗಳಿಗೆ, ಆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಂದ್ರೆ ಅವರು ಬನ್ನಿ ತೋರಿಸ್ತೀನಿ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರು BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ, ಡೆಲ್ಲಿ ಸಮಾವೇಶ ಮಾಡಲಿ ಪಾಪ. ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದ? ಯಾರ ಜೊತೆ ಸಂಪರ್ಕ ಮಾಡಿದ್ದಾರೆ ಸರ್? ಹೇಗೆ ಸರ್? ನೀವು ಅವ್ರನ್ನೇ ಕೇಳಿ. ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡೋರು ಅಂತ ಹೇಳಿ. ಎಲ್ಲ ರೀ, ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? BJP ನಾಯಕರಲ್ವಾ? BJP ನಾಯಕರು ರಾಜಣ್ಣ ಅವರೇ ಒಂದು ಮಾತು ಹೇಳೋರು, ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತೇಳಿ. ರಾಜಣ್ಣ ಅವ್ರದ್ದು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಗೊತ್ತಾಗ್ಬೇಕಾರೆ ಇನ್ನೊಂದ್ಸರಿ ಹೇಳ್ಬೇಕಾರೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಆನಂದ್, KN ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಈ ಹಿಂದೆ ಹೇಳಿದ್ರು, ಅದು ಈಗ ಮತ್ತೆ ಆಕ್ಟಿವ್ ಆಗಿದೆಯಾ ಅನ್ನೋಂಥ ಪ್ರಶ್ನೆ. ಅದಕ್ಕೆ ಕಾರಣ ಈಗ ಸಿಡಿಸ್ತಾ ಇರುವಂತಹ ಹೊಸ ಬಾಂಬು ಬಾಲಕೃಷ್ಣ ಅವರ ಕಡೆಗಿಂದಾಗಿ. ಸೊ ಹಾಗಾಗಿ ಅವ್ರನ್ನ ಸಂಪುಟಕ್ಕೆ ಮತ್ತೆ ಬರಮಾಡ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ತೆರೆಮರೆಯಲ್ಲಿ ಪ್ಲಾನ್ ಆಗ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಶರತ್, ಈ ಬೆಳವಣಿಗೆಗಳನ್ನು ನೋಡಿದ್ರೆ ಅಂತ ಅನುಮಾನಗಳು ಕಾಡತಕ್ಕಂಥದ್ದು ಸಹಜ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ KN ರಾಜಣ್ಣ ಅವರನ್ನು ಸಂಪುಟದಿಂದ ಕಿಕ್ಔಟ್ ಮಾಡಿದ್ಮೇಲೆ CM ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ವೀಕ್ ಆದರು ಅಂತಲೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಸಿದ್ದರಾಮಯ್ಯನವರ ಬಣದ ವಿರುದ್ಧ ಏನೆಲ್ಲ ಒಂದು ರಣತಂತ್ರಗಳನ್ನು DK ಶಿವಕುಮಾರ್ ಅವರು ಹೂಡ್ತಾ ಇದ್ರು, ಅದು ಒಂದೊಂದು ಹಂತದಲ್ಲೂ ಕೂಡ ಅವರು ಸಕ್ಸಸ್ ಹಾಕೊಂಡು ಬರ್ತಾ ಇದ್ದಾರೆ. ಮುಂದೆ ಅವರು CM ಕುರ್ಚಿ ಮೇಲೆ ಕೂಡ ಕಣ್ಣಾಕಿರ್ತಕ್ಕಂಥವ್ರು. ಆದರೆ DK ಶಿ ಅವರಿಗೆ CM ಕುರ್ಚಿ ಬಿಟ್ಕೊಡ್ಬಾರ್ದು ಅಂತ ಮೊದಲಿಂದಲೂ ಕೂಡ ವಿರೋಧ ಮಾಡ್ತಿದ್ದಂಥವರು KN ರಾಜಣ್ಣ. ಹಾಗಾಗಿ KN ರಾಜಣ್ಣ ಅವರನ್ನ ಸಂಪುಟ ಹೊರಗಾಗ್ಬಿಟ್ರೆ ತಮ್ಮ ಒಂದು ಹಾದಿ ಸುಗಮವಾಗ್ಬಿಡುತ್ತೆ, ಮತ್ತೆ ಬಹಿರಂಗವಾಗಿ ಮಾತನಾಡೋರು ಯಾರು ಇರೋದಿಲ್ಲ ಅನ್ನೋ ಒಂದು ರಣತಂತ್ರಗಳು ಕೂಡ ಮತ್ತೊಂದು ಬಣದಿಂದ ನಡೆದಿತ್ತು. ಈ ಎಲ್ಲ ಒಂದು ವಿಚಾರಗಳ ನಡುವೆ ಈಗ ಬಾಲಕೃಷ್ಣ ಅವರು ರಾಜಣ್ಣ ವಿರುದ್ಧ ಬಹಳಷ್ಟು ಒಂದು ಬಾಂಬನ್ನು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜಣ್ಣ ಅವರು BJPಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರು BJPಗೆ ಹೋಗಬಹುದು ಅನ್ನೋ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ರಾಜಣ್ಣ ಅವರನ್ನ ಡಿಸ್ಮಿಸ್ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ DK ಶಿವಕುಮಾರ್ ಅವರ ಕೈವಾಡ ಇಲ್ಲ ಅನ್ನೋ ಒಂದು ವಿಚಾರವನ್ನ ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ನಿನ್ನೆ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಪ್ರಮುಖವಾಗಿ ಬಾಲಕೃಷ್ಣ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು BJPಗೆ ಹೋಗ್ತಾ ಇದ್ದಾರೆ, ಸುಮಾರು 60ಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಒಟ್ಟಲ್ಲಿ ಈ ಒಂದು ಸೆಪ್ಟೆಂಬರ್ ಕ್ರಾಂತಿ ಏನಿದೆ, ಇದು ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಗುಂಪುಗಾರಿಕೆ, ಭಿನ್ನಾಭಿಪ್ರಾಯಗಳು ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಒಂದು ಮಹತ್ವದ ಬದಲಾವಣೆಗಳು ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಒಂದು ಆಗ್ರಹಗಳು ಕೇಳ್ಪಡ್ತಾ ಇದೆ. ಈ ಸಂದರ್ಭದಲ್ಲಿ KN ರಾಜಣ್ಣ ಅವರನ್ನ ಮರು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಮೇಲೆ ಕೆಲವು ಸ್ವಾಮೀಜಿಗಳು ಮತ್ತೆ ಸಮುದಾಯದ ಮುಖಂಡರುಗಳು ಒತ್ತಡವನ್ನ ಹಾಕ್ತಿದ್ದಾರೆ. ಈ ನಡುವೆ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಇಳಿದು ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಇರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಕ್ಟೋಬರ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿಯ ಒಂದು ಜಂತರ್ ಮಂತರ್ನಲ್ಲಿ ಬೃಹತ್ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ರಾಜಣ್ಣ ಅವರ ಬೆಂಬಲಿಗರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ಯಾವುದಕ್ಕೂ ಕೂಡ ಬಗ್ಗದೇ ಇದ್ದಂತ ಒಂದು ಸಂದರ್ಭದಲ್ಲಿ KN ರಾಜಣ್ಣ ಅವರ ನಡೆ ಏನಿರುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ KN ರಾಜಣ್ಣ ಅವರು BJPಗೆ ಹೋಗಬಹುದು, ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಈಗ ಬಾಲಕೃಷ್ಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಎಲ್ಲ
ಕೆಲವೊಂದು ವಿಚಾರಗಳನ್ನ ಅಥವಾ ಬಿಜೆಪಿ ಸೇರ್ಪಡೆ ಒಂದು ಮಾಹಿತಿ ಏನಿದೆ ಅದೆಲ್ಲವನ್ನು ಕೂಡ ರಾಜಣ್ಣ ಅವರೇ ಖುದ್ದು ಅಲ್ಲಗೆಳೆದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇದು ಪರ್ಟಿಕ್ಯುಲರ್ ಆಗಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ನಡೀತಾ ಇರ್ತಕ್ಕಂಥ ಕುರ್ಚಿ ಗದ್ದಲದ ಒಂದು ಭಾಗ ಅಂತಾನೆ ಹೇಳ್ಬೋದು ಶರತ್. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.